ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾವು 21/11/2021 ನಡೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಏಕೆಂದರೆ ನಾವು ಮೊದಲು ಮಾಡೋ ವಿಡಿಯೋ ನಿಮಗೆ ಬರುತ್ತೆ. ಅದಕ್ಕೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸಂಬಂಧಿಕರೇ, ನಿಮ್ಮ ಜೊತೆ ಓದೋರಿಗೆಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಬನ್ನಿ ಈಗ ಒಂದೊಂದೇ ಕ್ವಶನ್ ನೋಡ್ಕೊಂಡು ಹೋಗೋಣ. ನೋಡಿ, ಪ್ರಶ್ನೆ ಸಂಖ್ಯೆ 1. ಒಬ್ಬ ಮನುಷ್ಯ 12 ಕಿಲೋಮೀಟರ್ ಉತ್ತರ ದಿಕ್ಕಿಗೆ ಪ್ರಯಾಣಿಸುತ್ತಾನೆ. ನಂತರ 15 ಕಿಲೋಮೀಟರ್ ಪೂರ್ವಕ್ಕೆ, ನಂತರ 15 ಕಿಲೋಮೀಟರ್ ಪಶ್ಚಿಮಕ್ಕೆ ಮತ್ತು ನಂತರ 15 ಕಿಲೋಮೀಟರ್ ದಕ್ಷಿಣಕ್ಕೆ ಪಯಣಿಸುತ್ತಾನೆ. ಈಗ ಅವನು ಪ್ರಾರಂಭಿಸಿದ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ? ನೋಡಿ, ಸರಿಯಾದ ಉತ್ತರ ಎ, 6 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 2. ಕೆಳಗಿನವುಗಳನ್ನು ಗಮನಿಸಿ. ಪ್ರಶ್ನಾರ್ಥಕ ಚಿಹ್ನೆಯ ಬದಲಿಗೆ ಯಾವ ಸಂಖ್ಯೆ ಬರಬೇಕು? ಅಂದರೆ ಇಲ್ಲಿ ಪ್ರಶ್ನಾರ್ಥಕ ಸಂಖ್ಯೆ ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡಿ, ಲಾಸ್ಟ್ ಕಾಲಮ್ ನೋಡಿ, 3ನೇದು 5, 3, 8, 7, 6 ಇದೆಯಲ್ಲ, ಅದ್ರ ಮಧ್ಯೆ ಯಾವ್ದು ಬರುತ್ತೆ ಅಂತ. ಅಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಡಿ, 1 ಬರುತ್ತಲ್ಲಿ. ಪ್ರಶ್ನೆ ಸಂಖ್ಯೆ 3. 6 ಜನರು ಎ, ಬಿ, ಸಿ, ಡಿ, ಇ ಮತ್ತು ಎಫ್ ಒಂದು ಸಾಲಿನಲ್ಲಿ ನಿಂತಿದ್ದಾರೆ. ಸಿ ಮತ್ತು ಡಿ ಇಬ್ಬರು ಈ ಜೊತೆಗೆ ಪರಸ್ಪರ ಹತ್ತಿರದಲ್ಲಿ ನಿಂತಿದ್ದಾರೆ. ಬಿ ಎಯ ಪಕ್ಕದಲ್ಲಿ ನಿಂತಿದ್ದಾರೆ. ಎ ಎಫ್ ನಿಂದ 4ನೇಯವನು. ಯಾರ ಕೊನೆಯಲ್ಲಿ ನಿಂತಿದ್ದಾರೆ? ಸರಿಯಾದ ಉತ್ತರ ಬಿ, ಬಿ ಮತ್ತು ಎಫ್. ಪ್ರಶ್ನೆ ಸಂಖ್ಯೆ 4. ಈ ದಿನ ಶ್ವೇತಾಳ ಹುಟ್ಟಿದ ದಿನ. ಇವತ್ತಿನಿಂದ 1 ವರ್ಷದ ನಂತರ ಅವಳು 12 ವರ್ಷಗಳ ಹಿಂದೆ ಇದಕ್ಕಿಂತ 2 ಪಟ್ಟು ವಯಸ್ಸಾಗುತ್ತಾಳೆ. ಈಗ ಶ್ವೇತಾಳ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಸಿ, 25 ವರ್ಷಗಳು. ಪ್ರಶ್ನೆ ಸಂಖ್ಯೆ 5. 2007 ಡಿಸೆಂಬರ್ 8ರಂದು ಶನಿವಾರ, 2006 ಡಿಸೆಂಬರ್ 8ರಂದು ಯಾವ ವಾರವಾಗುತ್ತದೆ? ಸರಿಯಾದ ಉತ್ತರ ಬಿ, ಶುಕ್ರವಾರವಾಗುತ್ತದೆ. ಪ್ರಶ್ನೆ ಸಂಖ್ಯೆ 6. ಒಂದು ಘನಾಕೃತಿಯು ವಿವಿಧ ಬಣ್ಣದ 6 ಬದಿಗಳನ್ನು ಹೊಂದಿರುತ್ತದೆ. ಕೆಂಪು ಭಾಗವು ಕಪ್ಪು ಬಣ್ಣಕ್ಕೆ ಎದುರಾಗಿರುತ್ತದೆ. ನೀಲಿ ಬಣ್ಣವು ಬಿಳಿಯ ಪಕ್ಕದಲ್ಲಿದೆ. ಕಂದು ಬಣ್ಣವು ನೀಲಿಯ ಪಕ್ಕದಲ್ಲಿದೆ. ಕೆಂಪು ಬಣ್ಣವು ಕೆಳಭಾಗದಲ್ಲಿದೆ. ಕೆಳಗಿನವುಗಳಲ್ಲಿ ಯಾವ ಬಣ್ಣ ಕಂದು ಬಣ್ಣದ ಎದುರಾಗಿದೆ? ಸರಿಯಾದ ಉತ್ತರ ಬಿ, ಬಿಳಿ ಬಣ್ಣ. ಪ್ರಶ್ನೆ ಸಂಖ್ಯೆ 7. ಕೊಟ್ಟಿರುವ ಆಯ್ಕೆಗಳಿಂದ ಸಂಬಂಧಿಸಿದ ಪದವನ್ನು ಆರಿಸಿ. ಅಂದರೆ ಈಗ ಇಲ್ಲಿ 3 ಪದ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದ ಪದ ಯಾವುದನ್ನು ಸೂಚಿಸಿ. ಅಂದರೆ ಅಕ್ಕಿ ಧಾನ್ಯಗಳೊಳಗೆ ಬರುತ್ತೆ, ಚಹಾ ಯಾವುದರಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿ, ಪಾನೀಯಗಳು. ಅಂದರೆ ಚಹಾ ಕುಡಿಯೋ ವಸ್ತು ಅಲ್ವಾ, ಅಂದರೆ ಪಾನೀಯ ಅಂತ ಬರುತ್ತೆ. ಸರಿಯಾದ ಉತ್ತರ ಸಿ. ಪ್ರಶ್ನೆ ಸಂಖ್ಯೆ 8. ಒಂದು ಗಡಿಯಾರವು 24 ಗಂಟೆಗಳಲ್ಲಿ 5 ನಿಮಿಷ ಮುಂದೆ ಹೋಗುತ್ತದೆ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾದ ಸಮಯವನ್ನು ತೋರಿಸುವಂತೆ ಮಾಡಲಾಯಿತು. ಮುಂದಿನ ಭಾನುವಾರದಂದು ಗಡಿಯಾರವು ಬೆಳಗ್ಗೆ 10:30ಕ್ಕೆ 10:30ರ ಸಮಯವನ್ನು ಸೂಚಿಸುತ್ತಿದ್ದರೆ ಸರಿಯಾದ ಸಮಯ ಎಷ್ಟು? ಸರಿಯಾದ ಉತ್ತರ ಬಿ, ಬೆಳಗ್ಗೆ 10 ಗಂಟೆ. ಪ್ರಶ್ನೆ ಸಂಖ್ಯೆ 9. ಒಬ್ಬಳು ಮಹಿಳೆಯು ಒಬ್ಬನನ್ನು ಪರಿಚಯಿಸುತ್ತಾ ಹೀಗೆ ಹೇಳಿದಳು: ಅವನು ನನ್ನ ತಾಯಿಯ ಒಬ್ಬನೇ ಒಬ್ಬ ಮಗ. ಮಹಿಳೆಯು ಆ ಮನುಷ್ಯನಿಗೆ ಹೇಗೆ ಸಂಬಂಧಿಸಿದ್ದಾಳೆ? ಇನ್ನೊಂದು ಸಾರಿ ಓದ್ತೀನಿ ನೋಡಿ ಕ್ವಶನ್ನು. ಒಬ್ಬಳು ಮಹಿಳೆಯು ಒಬ್ಬನನ್ನು ಪರಿಚಯಿಸುತ್ತಾ ಹೀಗೆ ಹೇಳಿದಳು: ಅವನು ನನ್ನ ತಾಯಿಯ ಒಬ್ಬನೇ ಮಗ. ಮಹಿಳೆಯು ಆ ಮನುಷ್ಯನಿಗೆ ಹೇಗೆ ಸಂಬಂಧಿಸಿದ್ದಾಳೆ ಅಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ ಡಿ, ಸೋದರ ಸೊಸೆ. ಪ್ರಶ್ನೆ ಸಂಖ್ಯೆ 10. 42 ವಿದ್ಯಾರ್ಥಿಗಳಿಗಿರುವ ತರಗತಿಯಲ್ಲಿ 26ನೇ ಸ್ಥಾನದಲ್ಲಿರುವ ದಿವ್ಯಾಳಿಗಿಂತ ಕೇತನ್ 8 ಸ್ಥಾನ ಮುಂದಿದ್ದಾನೆ. ಕೊನೆಯಿಂದ ಕೇತನ್ ಎಷ್ಟನೇ ಸ್ಥಾನದಲ್ಲಿದ್ದಾನೆ? ಅಂದರೆ ಕೊನೆಯಿಂದ ಅಂತ ಕೇಳಿದ್ದಾರೆ, ಎಷ್ಟನೇ ಸ್ಥಾನದಲ್ಲಿದ್ದಾನಂತೆ? ಸರಿಯಾದ ಉತ್ತರ ನೋಡಿ ಸಿ, 25ನೇ ಸ್ಥಾನದಲ್ಲಿದ್ದಾನೆ. ಪ್ರಶ್ನೆ ಸಂಖ್ಯೆ 11. ಕೆಳಗಿನ ಯಾವ ವೆನ್ ರೇಖಾಚಿತ್ರವು ವರ್ಗಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ವಿವರಿಸುತ್ತದೆ? ಕ್ಯಾರೆಟ್, ಆಹಾರ, ತರಕಾರಿಗಳು. ಯಾವುದು ವಿವರಿಸುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಈ 4 ಆಪ್ಷನ್ಲಿ ಯಾವುದನ್ನು ವಿವರಿಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ, ಅಂದರೆ ಎಲ್ಲ ಒಂದೇ ಅಲ್ವಾ ಅವು. ಅಂದರೆ ಆಹಾರ, ತರಕಾರಿ, ಕ್ಯಾರೆಟ್ ಇವೆಲ್ಲ ತರಕಾರಿಗಳಿಗೆ ಬರುತ್ತೆ. ಅದಕ್ಕೆ ಎ ಆಪ್ಷನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 12. ಗೀತಾ ಸೀತಾಗಿಂತ ಸುಂದರವಾಗಿದ್ದಾಳೆ, ಆದರೆ ರೀಟಾಳಷ್ಟು ಅಲ್ಲ. ಆದ್ದರಿಂದ ಈ ಸರಿಯಾದ ಉತ್ತರ ಡಿ, ಗೀತಾ ರೀಟಾಗಿಂತ ಸುಂದರ. ಪ್ರಶ್ನೆ ಸಂಖ್ಯೆ 13. ಕೊಟ್ಟಿರುವ ಅಕ್ಷರ ಸರಣಿಯಲ್ಲಿನ ಅಂತರದಲ್ಲಿ ಅನುಕ್ರಮವಾಗಿ ಇರಿಸಿದಾಗ ಯಾವ ಅಕ್ಷರಗಳ ಗುಂಪು ಅದನ್ನು ಪೂರ್ಣಗೊಳಿಸುತ್ತದೆ? ಅಂದರೆ BA, BBA, AB, B ಅಂತ ಕೊಟ್ಟಿದ್ದಾರಲ್ಲ, ನೆಕ್ಸ್ಟ್ ಯಾವುದು ಪೂರ್ಣಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, AA, AB. ಸರಿಯಾದ ಉತ್ತರ ಬಿ, ನೋಡ್ಕೊಳ್ಳಿ ಒಂದು ಸಾರಿ.
ಪ್ರಶ್ನೆ ಸಂಖ್ಯೆ 14. ಒಬ್ಬ ಮನುಷ್ಯ 50 ಕಿಲೋಮೀಟರ್ ದೂರವನ್ನು 8 ಗಂಟೆಗಳಲ್ಲಿ ಪ್ರಯಾಣಿಸಿದನು. ಅವನು ಗಂಟೆಗೆ 4 ಕಿಲೋಮೀಟರ್ಗಳ ವೇಗದಲ್ಲಿ ಕಾಲ್ನಡಿಗೆಯಲ್ಲಿ ಒಂದು ಭಾಗವನ್ನು ಮತ್ತು ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಮತ್ತೊಂದು ಭಾಗವನ್ನು ಸೈಕಲ್ನಿಂದ ಪೂರ್ಣಗೊಳಿಸಿದನು. ಅವನು ಕಾಲ್ನಡಿಗೆಯಲ್ಲಿ ಎಷ್ಟು ದೂರವನ್ನು ಪ್ರಯಾಣಿಸಿದನು? ಸರಿಯಾದ ಉತ್ತರ ಬಿ, 20 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 15. ಹೇಳಿಕೆಗಳು. ಇತ್ತೀಚಿನ ಸಮೀಕ್ಷೆಯ ವರದಿಯಲ್ಲಿ ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ದೈಹಿಕ ವ್ಯಾಯಾಮವನ್ನು ಕೈಗೊಳ್ಳುವವರಿಗೆ ಯಾವುದೇ ಹೃದಯ ಸಂಬಂಧಿತ ಕಾಯಿಲೆಗಳು ಕಡಿಮೆ ಎಂದು ಹೇಳಲಾಗಿದೆ. ತೀರ್ಮಾನಗಳು. ಆರೋಗ್ಯಕರ ಜೀವನ ನಡೆಸಲು ಮಧ್ಯಮ ಮಟ್ಟದ ದೈಹಿಕ ವ್ಯಾಯಾಮ ಅಗತ್ಯ. ತೀರ್ಮಾನ 2. ಯಾವಾಗಲೂ ಕುಳಿತುಕೊಂಡು ಡೆಸ್ಕ್ ಬೌಂಡ್ ಕೆಲಸ ಮಾಡುವ ಎಲ್ಲ ಜನರು ಖಂಡಿತವಾಗಿಯೂ ಹೃದಯದ ಕಾಯಿಲೆಗಳಿಂದ ಬಳಲುತ್ತಾರೆ. ಇದರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ ಎ, ತೀರ್ಮಾನ 1 ಮಾತ್ರ ಸರಿ. ಪ್ರಶ್ನೆ ಸಂಖ್ಯೆ 16. QAR, RAS, SAT, TAU ಮುಂದಿನ ಸಂಖ್ಯೆ ಯಾವುದನ್ನು ಕೇಳಿದ್ದಾರೆ. ಅಂದರೆ ಮುಂದೆ ಯಾವುದು ಬರುತ್ತೆ ಅಂತ, ಸಂಖ್ಯೆ ಅಲ್ಲ, ಅಲ್ಫಾಬೆಟ್ ಯಾವುದು ಬರುತ್ತೆ ಅಂತ ನೋಡಿ. ಸರಿಯಾದ ಉತ್ತರ ಸಿ ಬರುತ್ತೆ. UAV ಬರುತ್ತೆ. ಈ ಅಲ್ಫಾಬೆಟ್ ನೋಡ್ಕೊಳ್ಳಿ ಒಂದು ಸಾರಿ, ತುಂಬ ಈಸಿ ಇರ್ತವೆ ಇವು. ಅಂದರೆ ಒಂದಕ್ಕೊಂದು ಸಂಬಂಧ ಇರ್ತಾವೆ. ಇಲ್ಲಿ Q ಆದಮೇಲೆ R, R ಆದಮೇಲೆ S ಆದಮೇಲೆ T ಆದಮೇಲೆ U ಹಿಂಗೆ ಬರುತ್ತೆ ಇದು. ಅದಕ್ಕೆ UAV. ಈ A ಆದಮೇಲೆ ಏನೇ ಹಿಂಗೆ ಬರುತ್ತೆ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 17. ಸ್ಪಂಜು ರಂಧ್ರಯುಕ್ತವಾಗಿರುವಂತೆ ರಬ್ಬರ್ ಡ್ಯಾಶ್ ಯಾವುದ್ರ ಥರ ಆಗಿರುತ್ತೆ ಅಂತ. ಸರಿಯಾದ ಉತ್ತರ ಸಿ, ಸ್ಥಿತಿಸ್ಥಾಪಕ. ಪ್ರಶ್ನೆ ಸಂಖ್ಯೆ 18. ಎತ್ತರವಾದ ಸ್ಥಳದಲ್ಲಿ ನೀರಿನ ಕುದಿಯುವ ಬಿಂದು ಕಡಿಮೆ ಆಗುವುದರ ಕಾರಣ ಏನು? ಅಂದರೆ ಎತ್ತರವಾದ ಸ್ಥಳದಲ್ಲಿ ಇರುತ್ತಲ್ಲ, ನೀರಿನ ಕುದಿಯುವ ಬಿಂದು ಕಡಿಮೆ ಆಗೋದ್ರ ಕಾರಣ ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡಿ, ಕಡಿಮೆ ತಾಪಮಾನದ ಒತ್ತಡ. ಪ್ರಶ್ನೆ ಸಂಖ್ಯೆ 19. 300 ಮತ್ತು 500 ನಡುವೆ ಎಷ್ಟು ಸಂಖ್ಯೆಗಳಿವೆ? ಇದರಲ್ಲಿ 4 ಒಂದೇ ಬಾರಿ ಬರುತ್ತದೆ. ಸರಿಯಾದ ಉತ್ತರ ಎ, 99. ಪ್ರಶ್ನೆ ಸಂಖ್ಯೆ 20. ಮೋಟಾರು ವಾಹನ ಅಪಘಾತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಪಾಯಗಳು? ಅಂದರೆ ಯಾವುದು ಅಪಾಯಗಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಡಿ, ಇವೆಲ್ಲ ಬರ್ತಾವೆ ಮೇಲಿನ ಎಲ್ಲ. ಅಂದರೆ ಚೂಪಾದ ಗಾಜು, ಮೊಂಚಾದ ಲೋಹಗಳ ಅಂಚುಗಳು, ಜಾರು ಗಣೀಕರಣ ರೋಧಕ ಎಲ್ಲವೂ ಕೂಡ ಅಪಘಾತದಲ್ಲಿ ಅಪಾಯಗಳೇ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಡಿ, ಇವುಗಳು ಎಲ್ಲವೂ. ಪ್ರಶ್ನೆ ಸಂಖ್ಯೆ 21. ಯಾವುದು ನಿಜವೋ ಅಥವಾ ಸತ್ಯವೋ ಅದನ್ನು ಡ್ಯಾಶ್ ಪ್ರತಿಬಿಂಬಿಸುತ್ತದೆ? ಸರಿಯಾದ ಉತ್ತರ ಬಿ, ನಿಜವಾದುದು ಪ್ರತಿಬಿಂಬಿಸುತ್ತದೆ. ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ 22. ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಲಾಗಿದೆ? ಅಂದರೆ ನ್ಯಾಯಾಂಗ ವಿಮರ್ಶೆಯ ಪರಿಕಲ್ಪನೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಥವಾ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ, USA. ಪ್ರಶ್ನೆ ಸಂಖ್ಯೆ 23. ಭಾರತ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಭಾರತದಲ್ಲಿ ಪೌರತ್ವವನ್ನು ವಿವರಿಸುತ್ತವೆ? ಅಂದರೆ ಪೌರತ್ವವನ್ನು ಯಾವುದು ವಿವರಿಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಲೇಖನ 5ರಿಂದ 11. ಅಂದರೆ ಆರ್ಟಿಕಲ್ 5ರಿಂದ 11. ಇಂಗ್ಲೀಷ್ ಅವರು ಈ ಕಡೆ ಸೈಡ್ ನೋಡ್ಕೊಳ್ಳಿ, ಅಂದರೆ ನಿಮ್ಮ ರೈಟ್ ಸೈಡಿಗೆ ನೋಡ್ಕೊಳ್ಳಿ, ಇಂಗ್ಲೀಷಲ್ಲಿದೆ. ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಗಳು ಮತದಾರ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದೆ? ಅಂದರೆ ಯಾವ ತಿದ್ದುಪಡಿ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಸಿ, 61ನೇ ತಿದ್ದುಪಡಿ. ಪ್ರಶ್ನೆ ಸಂಖ್ಯೆ 25. ಭಾರತೀಯ ಸಂವಿಧಾನದ 10ನೇ ಅನುಸೂಚಿಯು ಯಾವುದರೊಂದಿಗೆ ವಿವರಿಸುತ್ತದೆ? ಅಂದರೆ ಭಾರತೀಯ ಸಂವಿಧಾನ 10ನೇ ಅನುಸೂಚಿ ಇದೆಯಲ್ಲ, ಅದು ಯಾವುದರೊಂದಿಗೆ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಎ, ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಶಾಸನ. ಅಂದರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ತಿದ್ದುಪಡಿಗಳೇ ಅಲ್ಲ, ಅನುಸೂಚಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಯಾವ ತಿದ್ದುಪಡಿ ಮೂಲಕ ಅನುಸೂಚಿಗಳನ್ನು ಸೇರಿಸಲಾಗಿದೆ ಅಂತ ಕೂಡ ಹೇಳಿದ್ದೀನಿ. ಅದೊಂದು ಸಾರಿ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 26. 73ನೇ ತಿದ್ದುಪಡಿ ಕಾಯ್ದೆಯು ಮಹಿಳೆಯರಿಗೆ ಒಟ್ಟು ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳಿಗೆ ಕಡಿಮೆ ಇಲ್ಲದಂತೆ ಮೀಸಲಾತಿಯನ್ನು ನೀಡುತ್ತದೆ? ಅಂದರೆ 73ನೇ ತಿದ್ದುಪಡಿ ಬಗ್ಗೆ ಅವರು ಮಹಿಳೆಯರಿಗೆ ಒಟ್ಟು ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳಿಗೆ ಕಡಿಮೆ ಇಲ್ಲದಂತೆ ಮೀಸಲಾತಿಯನ್ನು ನೀಡಿದೆ ಅಂತ ಹೇಳಿದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ, 1/3. ಪ್ರಶ್ನೆ ಸಂಖ್ಯೆ 27. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರುವುದಿಲ್ಲ? ಅಂದರೆ ಭಾರತದ ನಾಗರಿಕ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರುವುದಿಲ್ಲ ಅಂತ ಕೇಳಿದ್ದಾರೆ. ಅಂದರೆ 4 ಆಪ್ಷನಲ್ಲಿ ಯಾವುದು ಬರಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿ, ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಲು. ಈ ಅಸ್ಪೃಶ್ಯತೆ ನಿವಾರಣೆ ಶ್ರಮಿಸಲು ಅಂದರೆ ಇದು ಮೂಲಭೂತ ಕರ್ತವ್ಯಗಳಲ್ಲಿ ಬರಬೇಕು.
ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ. ಪ್ರಶ್ನೆ ಸಂಖ್ಯೆ 28. ಸಂವಿಧಾನದ ಮೊದಲ ಪರಿಚ್ಛೇದವು ಘೋಷಿಸಿರುವಂತೆ ಭಾರತ ಒಂದು, ಅಂದರೆ ಮೊದಲನೇ ಪರಿಚ್ಛೇದ ಘೋಷಿಸಿರುವಂತೆ ಭಾರತ ಒಂದು ಏನಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಿ, ದ ಯೂನಿಯನ್ ಆಫ್ ಸ್ಟೇಟ್ಸ್, ಅಂದರೆ ಇದು ರಾಜ್ಯಗಳಿಂದ ನಿರ್ಮಿತವಾಗಿದೆಯಲ್ಲ ಅದಕ್ಕೋಸ್ಕರ. ಪ್ರಶ್ನೆ ಸಂಖ್ಯೆ 29. ಯಾವುದೇ ಪ್ರಜೆಯು ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ, ಯೋಗ್ಯತೆ, ಜನ್ಮಸ್ಥಳ ಅಥವಾ ಯಾವುದೇ ಅವರ ಆಧಾರದ ಮೇಲೆ ಅನರ್ಹನಾಗಿರಬಾರದು ಅಥವಾ ರಾಜ್ಯದ ಅಡಿಯಲ್ಲಿ ಯಾವುದೇ ಉದ್ಯೋಗ ಅಥವಾ ಕಚೇರಿಗೆ ಸಂಬಂಧಿಸಿದಂತೆ ತಾರತಮ್ಯ ಮಾಡಬಾರದು. ಈ ಹಕ್ಕನ್ನು ಭಾರತದ ಸಂವಿಧಾನದ ಅಡಿಯಲ್ಲಿ ಯಾವುದು ಖಾತರಿಸಿಕೊಡುತ್ತದೆ, ಅಂದರೆ ಯಾವ ಆರ್ಟಿಕಲ್ಗೆ ಸಂಬಂಧಪಡಿಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ, ಲೇಖನ 16, ಆರ್ಟಿಕಲ್ 16. ಪ್ರಶ್ನೆ ಸಂಖ್ಯೆ 30. ಒಂದು ವೇಳೆ ಭಾರತದ ರಾಷ್ಟ್ರಪತಿಗಳು ರಾಜೀನಾಮೆ ನೀಡಲು ನಿರ್ಧರಿಸಿದರೆ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ತಿಳಿಸುತ್ತಾರೆ, ಅಂದರೆ ಯಾರಿಗೆ ಕೊಡ್ತಾರೆ ಅಂತ ರಾಜೀನಾಮೆ ಪತ್ರ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ಮುಖ್ಯ ನ್ಯಾಯಾಧೀಶರು, ಅಂದರೆ ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರಲ್ಲ ಅವರಿಗೆ. ಪ್ರಶ್ನೆ ಸಂಖ್ಯೆ 31. ಈ ಕೆಳಗಿನವುಗಳಲ್ಲಿ ಯಾವುದು ಉಪಾಧ್ಯಕ್ಷ ಹುದ್ದೆಗೆ ಬೇಕಾದ ಅಗತ್ಯವಾದ ವಿದ್ಯಾರ್ಹತೆ ಅಲ್ಲ, ಅಂದರೆ ಉಪಾಧ್ಯಕ್ಷ ಹುದ್ದೆಗೆ ಅಂತ ಬೇಕಾದ ಅಗತ್ಯವಾದ ವಿದ್ಯಾರ್ಹತೆ ಅಲ್ಲ ಅಂತ ಕೇಳಿದ್ದಾರೆ ಅವರು, ಅಂದರೆ ಈಗ ಅರ್ಹತೆಗಳು ಅಂತ ಬರ್ತಾವಲ್ಲ ಅದು. ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ಅವರು ಲೋಕಸಭೆಯ ಸದಸ್ಯತ್ವಕ್ಕಾಗಿ ಚುನಾವಣೆಗೆ ಅರ್ಹರಾಗಿರಬೇಕು, ಅದು ವಿದ್ಯಾರ್ಹತೆ ಅಲ್ಲ. ನೋಡಿ, ಅವರಿಗೆ 35 ವರ್ಷ ಆಗಿರಬೇಕು ಅಂತ ಇದೆ, ಅದು ಬೇಕೇ ಬೇಕು. ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು, ಅದು ಕೂಡ ಬೇಕು. ಅವರು ಭಾರತದ ಪ್ರಜೆಯಾಗಿರಬೇಕು, ಅದು ಕೂಡ ಬೇಕು. ಆದರೆ ಬಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಅವರು ಲೋಕಸಭೆಗೆ ಸದಸ್ಯತ್ವಕ್ಕಾಗಿ ಚುನಾವಣೆಗೆ ಅರ್ಹರಾಗಿರಬೇಕು, ಇದು ಅವಶ್ಯಕತೆ ಇಲ್ಲ. ಅದೇ ಸರಿಯಾದ ಉತ್ತರ ಇದರಲ್ಲಿ. ಪ್ರಶ್ನೆ ಸಂಖ್ಯೆ 32. ಭಾರತದ ಕಂಪ್ಟ್ರೋಲರ್ ಮತ್ತು ಆಡಿಟರ್ ಜನರಲ್ರವರ ಕಚೇರಿಯ ಅವಧಿ ಎಷ್ಟು, ಅಂದರೆ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ, 6 ವರ್ಷ ಅಥವಾ 65 ವರ್ಷ ವಯಸ್ಸು, ಇವುಗಳಲ್ಲಿ ಯಾವುದು ಕಡಿಮೆ ಇರುತ್ತದೆಯೋ ಅದು. ಪ್ರಶ್ನೆ ಸಂಖ್ಯೆ 33. ಭಾರತದ ಸಂವಿಧಾನದ ಯಾವ ಲೇಖನವು ಭಾರತದಲ್ಲಿ ಚುನಾವಣಾ ಆಯೋಗ ಇರುವುದನ್ನು ಹೇಳುತ್ತದೆ, ಅಂದರೆ ಯಾವ ಆರ್ಟಿಕಲ್ ಚುನಾವಣಾ ಆಯೋಗ ಬಗ್ಗೆ ಇರಬೇಕಂತ ತಿಳಿಸುತ್ತದೆ ಅಂತ. ಸರಿಯಾದ ಉತ್ತರ ಬಂದುಬಿಟ್ಟು ಸಿ, ಲೇಖನ 324, ಆರ್ಟಿಕಲ್ 324. ಪ್ರಶ್ನೆ ಸಂಖ್ಯೆ 34. ಹೇಬಿಯಸ್ ಕಾರ್ಪಸ್ ಅಂದರೆ ಹೇಬಿಯಸ್ ಕಾರ್ಪಸ್ ಅಂದರೆ ಏನು ಅಂತ, ಇವು ರಿಟ್ಗಳಲ್ಲಿ ಬರ್ತಾವಲ್ಲ ಅದರಲ್ಲಿ ಹೇಬಿಯಸ್ ಕಾರ್ಪಸ್ ಅಂದರೆ ಏನು ಅಂತ ವ್ಯಾಖ್ಯಾನ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಎ, ಪೊಲೀಸರು ಅಥವಾ ಇತರ ಯಾವುದೇ ವ್ಯಕ್ತಿಯಿಂದ ಅಕ್ರಮವಾಗಿ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯದ ಆದೇಶ. ಪ್ರಶ್ನೆ ಸಂಖ್ಯೆ 35. ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ, ಅಂದರೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾನಲ್ಲ ಅವನಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡಿ, ಅವರು ರಾಜ್ಯ ವಿಧಾನಸಭೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ದಾರೆ, ಅಂದರೆ ಅವರು ಮತದಾನ ಹಕ್ಕನ್ನು ಹೊಂದಿಲ್ಲ, ಇಲ್ಲಿ ಹೊಂದಿದ್ದಾರೆ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಿಲ್ಲಿ. ಪ್ರಶ್ನೆ ಸಂಖ್ಯೆ 36. ಸಂವಿಧಾನದ 19ನೇ ವಿಧಿ ಅಥವಾ ಲೇಖನವು ಈ ಕೆಳಗಿನ ಯಾವುದರ ಬಗ್ಗೆ ಹೇಳುತ್ತದೆ, ಅಂದರೆ 19ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರಶ್ನೆ ಸಂಖ್ಯೆ 37. ಈ ಕೆಳಗಿನವುಗಳಲ್ಲಿ ಯಾವ ಗುಂಪು ಭಾರತೀಯ ಸಂವಿಧಾನದ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ, ಅಂದರೆ ಯಾವ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕುರಿತು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ, 36ರಿಂದ 51. ಪ್ರಶ್ನೆ ಸಂಖ್ಯೆ 38. ಈ ಕೆಳಗಿನವರುಗಳಲ್ಲಿ ಯಾರು ಲೇಖನ 356ರ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿಧಿಸುತ್ತಾರೆ, ಅಂದರೆ ತುರ್ತು ಪರಿಸ್ಥಿತಿ ಯಾರು ಹೇರ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ರಾಷ್ಟ್ರಪತಿ. ಪ್ರಶ್ನೆ ಸಂಖ್ಯೆ 39. ಡಾಕ್ಟರ್ ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಲೇಖನವನ್ನು ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ, ಅಂದರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೀತಾರಲ್ಲ, ಯಾವ ಲೇಖನ ಕರೆದಿದ್ದಾರೆ ಅಂತ. ಸರಿಯಾದ ಉತ್ತರ ಎ, ಲೇಖನ 32, ಆರ್ಟಿಕಲ್ 32. ಪ್ರಶ್ನೆ ಸಂಖ್ಯೆ 40. ಇವರುಗಳಲ್ಲಿ ಯಾರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಥವಾ NHRCಯ ಅಧ್ಯಕ್ಷರಾಗಿರಬೇಕು, ಅಂದರೆ ಯಾರು ಅಧ್ಯಕ್ಷರಾಗಿರಬೇಕು ಅಂತ ಕೇಳ್ತಾರೆ NHRC. ಸರಿಯಾದ ಉತ್ತರ ಸಿ, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು. ಪ್ರಶ್ನೆ ಸಂಖ್ಯೆ 41. ಈ ಕೆಳಗಿನವುಗಳಲ್ಲಿ ಸಂಸತ್ತಿನ ಬಗ್ಗೆ ಯಾವುದು ನಿಜ, ಅಂದರೆ ಸಂಸತ್ತಿನ ಬಗ್ಗೆ ಯಾವುದು ನಿಜ ಅಂತ ಕೇಳಿದ್ದಾರೆ. ಅಂದರೆ ಒಂದೇ ನಿಜ ಆಗಿರುತ್ತೆ ಇದರಲ್ಲಿ, ಅಂದರೆ 4 ಆಪ್ಷನಲ್ಲಿ ಒಂದೇ ನಿಜ ಆಗಿರುತ್ತೆ.
ಇನ್ನು ಉಳಿದಿದ್ದು 3 ತಪ್ಪಾಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ. ಉಪಾಧ್ಯಕ್ಷರನ್ನು ಸಂಸತ್ತಿನ ಉಭಯ ಸದನಗಳಿಂದ ಆಯ್ಕೆ ಮಾಡಲಾಗುತ್ತದೆ. ಅಂದರೆ ಉಪಾಧ್ಯಕ್ಷರು ಇರ್ತಾರಲ್ಲ, ಅವ್ರ ಸಂಸತ್ತಿನ ಉಭಯ ಸದನಗಳಿಂದ ಆಯ್ಕೆ ಮಾಡಲಾಗುತ್ತದೆ ಅಂತ ಹೇಳ್ತಾರೆ. ಉಳಿದಿದ್ದೆಲ್ಲ ತಪ್ಪಿದ್ದಾವೆ. ಪ್ರಶ್ನೆ ಸಂಖ್ಯೆ 42. ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿದೆ? ಮರಳುಗಲ್ಲು ಇರುತ್ತಲ್ಲ, ಅದು ಯಾವ ರೀತಿಯ ಬಂಡೆಯಾಗಿದೆ ಅಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ ಡಿ, ಸೆಡಿಮೆಂಟರಿ. ಪ್ರಶ್ನೆ ಸಂಖ್ಯೆ 43. ಕೆಳಗಿನ ಬಯೋಸ್ಪಿಯರ್ ಮೀಸಲುಗಳಲ್ಲಿ ಯಾವುದನ್ನು ಮೊದಲು ಭಾರತ ಸರ್ಕಾರ ಸ್ಥಾಪಿಸಿತು? ಅಂದರೆ ಕೆಳಗೆ ಕಾಣೋ ಬಯೋಸ್ಪಿಯರ್ ಮೀಸಲುಗಳಲ್ಲಿ ಯಾವುದನ್ನು ಮೊದಲು ಭಾರತ ಸರ್ಕಾರ ಸ್ಥಾಪಿಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಡಿ, ನೀಲಗಿರಿ ಬಯೋಸ್ಪಿಯರ್ ಮೀಸಲು. ಪ್ರಶ್ನೆ ಸಂಖ್ಯೆ 44. ಮೂಸಿ ಮತ್ತು ಭೀಮಾ ಡ್ಯಾಶ್ ನದಿಯ ಉಪನದಿಗಳು. ಮೂಸಿ ಮತ್ತು ಭೀಮಾ ನದಿ ಇದ್ದಾವಲ್ಲ, ಅವು ಯಾವ ನದಿಯ ಉಪನದಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಡಿ, ಕೃಷ್ಣಾ ನದಿಯ ಉಪನದಿಗಳು. ಪ್ರಶ್ನೆ ಸಂಖ್ಯೆ 45. ಮಜುಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿದ್ವೀಪ ಡ್ಯಾಶ್ನಲ್ಲಿದೆ. ಅಂದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿದ್ವೀಪ ಮಜುಲಿ ಐತಲ್ಲ, ಅದು ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ಅಸ್ಸಾಂನಲ್ಲಿದೆ. ಪ್ರಶ್ನೆ ಸಂಖ್ಯೆ 46. ಈ ಕೆಳಗಿನ ರೇಖಾಂಶಗಳಲ್ಲಿ ಯಾವುದು ಭಾರತದ ಪ್ರಮಾಣಿತ ಮೆರಿಡಿಯನ್ ಆಗಿದೆ? ಅಂದರೆ ಈ 46ನೇ ಕ್ವಶನ್, ಈ ಕೆಳಗಿನ ರೇಖಾಂಶಗಳಲ್ಲಿ ಯಾವುದು ಭಾರತದ ಪ್ರಮಾಣಿತ ಮೆರಿಡಿಯನ್ ಆಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಸಿ, 82°30'. ಈ ಪ್ರಶ್ನೆ ಸಂಖ್ಯೆ 47. ಕೆಳಗಿನವುಗಳಲ್ಲಿ ಯಾವ ಲೋಹ ಭೂಮಿಯ ಪದರದಲ್ಲಿ ಅತ್ಯಂತ ಹೇರಳವಾಗಿರುವ ಲೋಹವಾಗಿದೆ? ಅಂದರೆ ಯಾವ ಲೋಹ ಭೂಮಿಯ ಪದರದಲ್ಲಿ ಅತ್ಯಂತ ಅತಿ ಹೆಚ್ಚು ದೊರೆಯುತ್ತೆ ಅಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ ಬಂದುಬಿಟ್ಟು ಡಿ, ಅಲ್ಯೂಮಿನಿಯಂ. ಪ್ರಶ್ನೆ ಸಂಖ್ಯೆ 48. ಈ ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾತಾವರಣದಲ್ಲಿ ಪ್ರಾಥಮಿಕ ಹಸಿರುಮನೆ ಅನಿಲ? ಅಂದರೆ ಭೂಮಿಯ ಪ್ರಾಥಮಿಕ ಹಸಿರುಮನೆ ಅನಿಲ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಡಿ, ಹೈಡ್ರೋಜನ್ ಅಲ್ಲ. ಪ್ರಶ್ನೆ ಸಂಖ್ಯೆ 49. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಾಕಷ್ಟು ಮಳೆಯನ್ನು ಪಡೆಯುತ್ತವೆ, ಆದರೆ ಡೆಕ್ಕನ್ ಪ್ರಸ್ಥಭೂಮಿ ಅಲ್ಪ ಪ್ರಮಾಣದ ಮಳೆಯನ್ನು ಪಡೆಯುತ್ತದೆ ಏಕೆ? ಅಂದರೆ ಈಗ ಅಲ್ಪ ಪ್ರಮಾಣದ ಮಳೆಯನ್ನು ಪಡೀತದೆ ಏಕೆ ಅಂತ ಇನ್ನೊಂದು ಸರಿ ಓದ್ತೀನಿ ನೋಡಿ ಕ್ವಶನ್ನು. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಾಕಷ್ಟು ಮಳೆ ಪಡೀತವೆ, ಆದರೆ ಡೆಕ್ಕನ್ ಪ್ರಸ್ಥಭೂಮಿ ಅಲ್ಪ ಪ್ರಮಾಣದ ಅಂದರೆ ಕಡಿಮೆ ಮಳೆ ಪಡೀತವೆ ಏಕೆ ಅಂತ ಕಾರಣ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಎ, ಇದು ಮಳೆ ನೆರಳು ಪ್ರದೇಶ, ಅಂದರೆ ಮಳೆಯಿಂದ ನೆರಳಿತವಾದ ಪ್ರದೇಶವಾಗಿದೆ ಅಂತ. ಪ್ರಶ್ನೆ ಸಂಖ್ಯೆ 50. ಸೂಪಾ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಸೂಪಾ ಅಣೆಕಟ್ಟಿದೆಯಲ್ಲ, ಅದು ಯಾವ ನದಿಯ ಮೇಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ, ಕಾಳಿ ನದಿ. ಪ್ರಶ್ನೆ ಸಂಖ್ಯೆ 51. ಇವುಗಳಲ್ಲಿ ಯಾವ ಶಕ್ತಿಯನ್ನು ಸಮುದ್ರದಿಂದ ಪಡೆಯಲಾಗಿಲ್ಲ? ಅಂದರೆ ಯಾವ ಶಕ್ತಿಯನ್ನು ಸಮುದ್ರದಿಂದ ಪಡೆಯಲಾಗಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ಭೂಶಾಖದ ಶಕ್ತಿಯನ್ನು ಮಾತ್ರ ಪಡೆಯಲಾಗಿಲ್ಲ, ಉಳಿದಿದ್ದೆಲ್ಲ ಸಮುದ್ರದಿಂದ ಪಡೆದವ್ರೆ. ತರಂಗ ಶಕ್ತಿ, ಸಾಗರ ಉಷ್ಣ ಶಕ್ತಿ, ಉಬ್ಬರವಿಳಿತ ಶಕ್ತಿ ಎಲ್ಲ ಪಡೆದವ್ರೆ, ಆದರೆ ಭೂಶಾಖದ ಶಕ್ತಿ ಮಾತ್ರ ಪಡೆದಿಲ್ಲ. ಪ್ರಶ್ನೆ ಸಂಖ್ಯೆ 52. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಸರಿ, ಇದರಲ್ಲಿ ಯಾವುವು ಸರಿ ಅಂತ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ. ಈ 2 ಹೇಳಿಕೆಯಲ್ಲಿ ಯಾವ ಸರಿ ಅಂತ ಇವತ್ತಿನ ನೋಡೋದು. ಒಂದು ಹೇಳಿಕೆ 1, ಇದು ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಅಂಚಿನಲ್ಲಿ ಸಾಗುತ್ತದೆ ಮತ್ತು ಅರೇಬಿಯನ್ ಸಮುದ್ರದ ಉದ್ದಕ್ಕೂ ಕಿರಿದಾದ ಕರಾವಳಿ ಬಯಲಿನಿಂದ ಪ್ರತ್ಯೇಕಿಸುತ್ತದೆ. ಹೇಳಿಕೆ 2, ಈ ಶ್ರೇಣಿಯು ಗುಜರಾತ್ ಮಹಾರಾಷ್ಟ್ರ ಗಡಿಯ ಸಮೀಪವಿರುವ ತಪತಿ ನದಿಯ ದಕ್ಷಿಣದಿಂದ ಮತ್ತು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡುಗಳ ಮೂಲಕ ಡೆಕ್ಕನ್ ಪರ್ಯಾಯದ್ವೀಪದ ತುದಿಯವರೆಗೆ ಸರಿಸುಮಾರು 1600 ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ. ಈ ಕೊಟ್ಟಿರೋ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿ, 1 ಮತ್ತು 2 ಹೇಳಿಕೆಗಳು ಸರಿ. ಅಂದರೆ ಇವು 2 ಹೇಳಿಕೆ 1 ಮತ್ತು ಹೇಳಿಕೆ 2 ಕೂಡ ಸರಿಯಾಗಿದ್ದಾವೆ. ಆಪ್ಷನ್ ಸಿ ನೋಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 53. ಜಿಬ್ರಾಲ್ಟರ್ ಜಲಸಂಧಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂಪರ್ಕಿಸುತ್ತದೆ? ಅಂದರೆ ಜಿಬ್ರಾಲ್ಟರ್ ಜಲಸಂಧಿ ಇದೆಯಲ್ಲ, ಅದು ಯಾವುದನ್ನ ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಸಿ, ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. ಪ್ರಶ್ನೆ ಸಂಖ್ಯೆ 54. ಇವುಗಳಲ್ಲಿ ಯಾವ ಖಜುರಾಹೋ ಗುಂಪಿನ ಸ್ಮಾರಕಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿವೆ? ಅಂದರೆ ಯಾವ ಖಜುರಾಹೋ ಗುಂಪಿನ ಸ್ಮಾರಕಗಳು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ, ಮಧ್ಯಪ್ರದೇಶ. ಪ್ರಶ್ನೆ ಸಂಖ್ಯೆ 55. ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣಿನ ಸವೆತವನ್ನು ಯಾವುದರಿಂದ ಪರಿಶೀಲಿಸಬೇಕು? ಅಂದರೆ ಬೆಟ್ಟದ ಇಳಿಜಾರಲ್ಲಿರುವ ಮಣ್ಣಿನ ಸವೆತ ಯಾವುದರಿಂದ ಪರಿಶೀಲಿಸಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಬಿ, ಟೆರಸ್ ಕೃಷಿ.
ಪ್ರಶ್ನೆ ಸಂಖ್ಯೆ 56. ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು? ಪದರ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಯಾವುದು ಅಂತಲೇ ಅರ್ಥ. ಸರಿಯಾದ ಉತ್ತರ ಸಿ, ಟ್ರೋಪೋಸ್ಪಿಯರ್. ಪ್ರಶ್ನೆ ಸಂಖ್ಯೆ 57. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ? ಅಂದರೆ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳಿದ್ದಾರೆ. 4 ಆಪ್ಷನಲ್ಲಿ 3 ಸರಿ ಇರ್ತಾವೆ, 1 ಮಾತ್ರ ತಪ್ಪಾಗಿರುತ್ತೆ. ಅದನ್ನು ನೋಡ್ಕೊಳ್ಳಿ. ಸರಿಯಾದ ಉತ್ತರ ಎ, ಡಾರ್ಜಿಲಿಂಗ್, ಪಶ್ಚಿಮ ಬಂಗಾಳ. ಅಂದರೆ ಇದು ಸರಿ ಇಲ್ಲ ಅಂತ. ಇವು ಮೌಂಟ್ ಅಬು ರಾಜಸ್ಥಾನದಲ್ಲಿದೆ, ಕೊಡೈಕೆನಾಲ್ ತಮಿಳುನಾಡಲ್ಲಿದೆ, ಸಿಮ್ಲಾ ಉತ್ತರಾಖಂಡಲ್ಲಿದೆ. ಡಾರ್ಜಿಲಿಂಗ್ ಮಾತ್ರ ಪಶ್ಚಿಮ ಬಂಗಾಳಲ್ಲಿ ಇಲ್ಲ. ಅದೊಂದೇ ತಪ್ಪು. ಡಾರ್ಜಿಲಿಂಗ್ ಎಲ್ಲಿದೆ ಅಂತ ಕಮೆಂಟ್ ಮಾಡಿ. ಪ್ರಶ್ನೆ ಸಂಖ್ಯೆ 58. ಪಟ್ಟಿ 1 ಶಿಖರಗಳು ಜೊತೆಗೆ ಪಟ್ಟಿ 2 ಪರ್ವತಗಳು. ಅಂದರೆ ಹೊಂದಿಸಿ ಬರೀರಿ ಅಂತ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ನೋಡಿ. ಎ ಬಂದ್ಬಿಟ್ಟು 4 ಧೌಲ್ಗಿರಿ ಹಿಮಾಲಯ. ಬಿ ಬಂದ್ಬಿಟ್ಟು ಇದು ಅರಾವಳಿ ವ್ಯಾಪ್ತಿ. ಸಿ ಬಂದ್ಬಿಟ್ಟು ಸಾತ್ಪುರ್ ವ್ಯಾಪ್ತಿ. ದೊಡ್ಡ ಬೆಟ್ಟ ಬಂದ್ಬಿಟ್ಟು ನೀಲಗಿರಿ ಬೆಟ್ಟಗಳು. ನೋಡಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಇದರಲ್ಲಿ ನೋಡ್ಕೊಳ್ಳಿ, ಆಪ್ಷನ್ ಸಿ. ಇನ್ನೊಂದು ಸರಿ ಹೇಳ್ತೀನಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 59. ಈ ಕೆಳಗಿನವುಗಳಲ್ಲಿ ಅಳಿವಿನಂಚಿನಲ್ಲಿರುವ ಯಾವ ಪ್ರಭೇದಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತವೆ? ಅಂದರೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. ಯಾವುದು ಅಂತ? ಸರಿಯಾದ ಉತ್ತರ ಎ, 1 ಕೊಂಬಿನ ಗೆಂಡಾಮೃಗ ಕಂಡುಬರುತ್ತಲ್ಲಿ. ಪ್ರಶ್ನೆ ಸಂಖ್ಯೆ 60. ಇವುಗಳಲ್ಲಿ ಯಾವ ಅರಣ್ಯಗಳು ಪಶ್ಚಿಮ ಘಟ್ಟಗಳು, ಈಶಾನ್ಯ ಪ್ರದೇಶದ ಬೆಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತವೆ? ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಯಾವ ಕಂಡುಬರ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. ಪ್ರಶ್ನೆ ಸಂಖ್ಯೆ 61. ಇವುಗಳನ್ನು ಹೊಂದಿಸಿ, ಅಂದರೆ ಭೂವಲಯಗಳು ವೈಶಿಷ್ಟ್ಯಗಳು ಕೊಟ್ಟವರಲ್ಲ, ಅವನು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ. ನೋಡಿ ಇಲ್ಲಿ ಸಿ. ಎ ಬಂದ್ಬಿಟ್ಟು 3, ಬಿ ಬಂದ್ಬಿಟ್ಟು 2, ಸಿ ಬಂದ್ಬಿಟ್ಟು 4, ಡಿ ಬಂದ್ಬಿಟ್ಟು 1. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡ್ಕೊಳ್ಳಿ ಒಂದು ಸಾರಿ. ಸರ್ ನಾನೇ ಹೇಳ್ತೀನಿ ತಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಅಲ್ವಾ? ಎ ಬಂದ್ಬಿಟ್ಟು 3, ಅಂದರೆ ಜಲಗಳು ಬಂದ್ಬಿಟ್ಟು ತಾಜಾ ಮತ್ತು ಲವಣಯುಕ್ತ ನೀರಿನಲ್ಲಿರೋ ಭೂಮಿಯ ನೀರು ಅಂತ. ಬಿ ಬಂದ್ಬಿಟ್ಟು 2, ಲಿಥೋಸ್ಪಿಯರು ಭೂಮಿಯ ಹೊರಪದರ ಮತ್ತು ಆವರಣದ ಕೆಳಗಿನ ಭಾಗ. ಆಪ್ಷನ್ ಸಿ ಬಂದ್ಬಿಟ್ಟು ಜೀವಗಳು ಐತಲ್ಲ, ಅದಕ್ಕೆ 4ನೇ ಆಪ್ಷನ್ ಸರಿಯಾದ ಉತ್ತರ. ಜಲಗಳು ಲಿಥೋಸ್ಪಿಯರ್ ಮತ್ತು ವಾತಾವರಣದ ಅಂಶಗಳನ್ನು ಒಳಗೊಂಡಿರೋ ವಲಯವಾಗಿದೆ. ಆಪ್ಷನ್ ಡಿ ಐತಲ್ಲ, ಅಯಾನುಗಳ, ಇದು ಥರ್ಮೋಸ್ಪಿಯರ್ರೊಂದಿಗೆ ಹೊಂದಿಕೆಯಾಗುವ 50 ಕಿಲೋಮೀಟರ್ಗಳ ಮೇಲೆ ಇರುತ್ತದೆ. ಆಪ್ಷನ್ ಸಿ ಕರೆಕ್ಟ್ ಉತ್ತರ. ನೋಡ್ಕೊಳ್ಳಿ ಒಂದು ಸಾರಿ ಕ್ಲೀನಾಗಿ. ಪ್ರಶ್ನೆ ಸಂಖ್ಯೆ 62. ಇವುಗಳಲ್ಲಿ ಯಾವುದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದ ಭಾರತದ ಮೊದಲ ರಾಜ್ಯವಾಗಿದೆ? ಅಂದರೆ NEP ತಂದ 2020ರಲ್ಲಿ NEP ಬಂತಲ್ಲ, ಅದನ್ನು ಜಾರಿಗೆ ತಂದ ಮೊದಲ ರಾಜ್ಯವನ್ನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಕರ್ನಾಟಕ. ಇನ್ನು ಯಾವ ರಾಜ್ಯದಲ್ಲಿ ಅಳವಡಿಸ್ಕೊಂಡಿಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಳವಡಿಸ್ಕೊಂಡಿದ್ರು. ಈಗ ತೆಗೆದಾಕವ್ರು ಅದನ್ನು ಕೂಡ. ಮತ್ತೆ SEP ಬಂದಿದೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಂದಿದೆ. ಈಗ NEP ಮತ್ತೆ ತೆಗೆದಾಕಿದ್ದಾರೆ 2025ರಲ್ಲಿ. ಕೇಳ್ಬೋದು ಈ ಸಾರಿ ಕ್ವಶನ್, ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 63. ಯಾವ ರಾಜ್ಯದ ರಾಜ್ಯ ಚುನಾವಣಾ ಆಯೋಗವು ಸ್ಮಾರ್ಟ್ಫೋನ್ ಮೂಲಕ ಮತದಾನಕ್ಕಾಗಿ ಭಾರತದ ಮೊದಲ ಡ್ರೈ ರನ್ ನಡೆಸಲು ಸಜ್ಜಾಗಿದೆ? ಇನ್ನೊಂದು ಸಾರಿ ಓದ್ತೀನಿ ಕೊಡಿ ಕ್ವಶನ್ನು. ಯಾವ ರಾಜ್ಯದ ರಾಜ್ಯ ಚುನಾವಣಾ ಆಯೋಗವು ಸ್ಮಾರ್ಟ್ಫೋನ್ ಮೂಲಕ ಮತದಾನಕ್ಕಾಗಿ ಭಾರತದ ಮೊದಲ ಡ್ರೈ ರನ್ ನಡೆಸಲು ಸಜ್ಜಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, ತೆಲಂಗಾಣ. ಪ್ರಶ್ನೆ ಸಂಖ್ಯೆ 64. UN ಹವಾಮಾನ ಬದಲಾವಣೆ ಸಮ್ಮೇಳನ COP26 ಎಲ್ಲಿ ನಡೆಯಿತು? ಅಂದರೆ UN ಹವಾಮಾನ ಬದಲಾವಣೆ ಸಮ್ಮೇಳನ COP26 ಐತಲ್ಲ, ಅದು ಎಲ್ಲಿ ನಡೀತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಗ್ಲಾಸ್ಗೋ. ಪ್ರಶ್ನೆ ಸಂಖ್ಯೆ 65. ಕರ್ನಾಟಕ ಸರ್ಕಾರವು ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರ ಪೌಷ್ಟಿಕಾಂಶದ ಅಗತ್ಯಗಳನ್ನು ಪೂರೈಸಲು ಡ್ಯಾಶ್ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, ಮಾತೃಪೂರ್ಣ. ಪ್ರಶ್ನೆ ಸಂಖ್ಯೆ 66. ಅಕ್ಟೋಬರ್ 2021ರಲ್ಲಿ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಅಂದರೆ ಅಕ್ಟೋಬರ್ 2021ರಲ್ಲಿ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ದಾರೆ. ನೋಡಿ ಈ ಕ್ವಶನ್ನು, ನಾವು ಅಂದ್ಕೊಂಡೇ ಇರಲ್ಲ ಎಂಥ ಕ್ವಶನ್ ಬರ್ತವೆ ಅಂತ, ಆದರೂ ನೋಡಿ ಎಂಥ ಕ್ವಶನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಎ, ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ.
ಪ್ರಶ್ನೆ ಸಂಖ್ಯೆ 67. ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿಗೆ ಹಣಕಾಸು ಒದಗಿಸುವ ರಾಷ್ಟ್ರೀಯ ಬ್ಯಾಂಕ್ನ ಹೊಸದಾಗಿ ಸ್ಥಾಪಿಸಲಾದ ಅಭಿವೃದ್ಧಿ ಹಣಕಾಸು ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ. ಅಂದರೆ ರಾಷ್ಟ್ರೀಯ ಬ್ಯಾಂಕ್ನ ಸ್ಥಾಪಿಸಲಾದ ಅಭಿವೃದ್ಧಿ ಹಣಕಾಸು ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, ಕೆ.ವಿ. ಕಾಮತ್. ಪ್ರಶ್ನೆ ಸಂಖ್ಯೆ 68. ನೀಲಿಧ್ವಜ ಪ್ರಮಾಣೀಕೃತ ಸಮುದ್ರ ತೀರ ಬೀಚ್ ಕಾಸರಗೋಡು ಬೀಚ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಅಂದರೆ ಕಾಸರಗೋಡು ಬೀಚ್ ಐತಲ್ಲ, ಅದು ಯಾವ ಜಿಲ್ಲೆಯಲ್ಲಿ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, ಉತ್ತರ ಕನ್ನಡ. ಪ್ರಶ್ನೆ ಸಂಖ್ಯೆ 69. ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಮಸಾಲೆ ಪಾರ್ಕ್ ಅಂದರೆ ಸ್ಪೈಸಸ್ ಪಾರ್ಕನ್ನು ಸ್ಥಾಪಿಸಲು ನಿರ್ಧರಿಸಿದೆ ಅಂತ ಕೇಳಿದ್ದಾರೆ. ಸ್ಥಾಪಿಸಲು ನಿರ್ಧರಿಸಿದೆ ಅಂತ ಕೇಳಿದೆ, ಆಗಿದೆ ಅಂತ ಹೇಳಿಲ್ಲ, ನಿರ್ಧರಿಸಿದೆ ಅಂತ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಚಿಕ್ಕಮಗಳೂರು. ಪ್ರಶ್ನೆ ಸಂಖ್ಯೆ 70. ಮೊದಲನೇದಾಗಿ ಯಾವ ರಾಜ್ಯದ ಉಚ್ಚ ನ್ಯಾಯಾಲಯವು ತನ್ನ ನ್ಯಾಯಾಲಯದ ಪ್ರತಿಕ್ರಿಯೆಗಳ ನೇರ ಪ್ರಸಾರವನ್ನು ಪ್ರಾರಂಭಿಸಿದೆ? ಅಂದರೆ ಪ್ರತಿಕ್ರಿಯೆ ನೇರ ಪ್ರಸಾರ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಗುಜರಾತ್. ಪ್ರಶ್ನೆ ಸಂಖ್ಯೆ 71. ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನು ಸ್ಥಾಪಿಸಿದವರು ಯಾರು? ಅಂದರೆ ಬಹಿಷ್ಕೃತ ಹಿತಕಾರಿಣಿ ಸಭೆ ಅಂತ ಇತ್ತಲ್ಲ, ಅದನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಬಿ.ಆರ್. ಅಂಬೇಡ್ಕರ್. ಪ್ರಶ್ನೆ ಸಂಖ್ಯೆ 72. 2021ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಅಂದರೆ 2021ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿ, ರಜನಿಕಾಂತ್. ಅಂದರೆ ಈಗ ಸದ್ಯಕ್ಕೆ 2025ಕ್ಕೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ಒಂದು ಸಾರಿ, ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಯಾವ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾವಾಗ ರಚನೆ ಆಯಿತು, ಅದು ಯಾವ ದೇಶ ನೀಡುತ್ತೆ, ಯಾವ ಕ್ಷೇತ್ರಕ್ಕೆ ನೀಡ್ತಾರೆ ಅಂತ ಒಂದು ಸಾರಿ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 73. ಕೆಳಗಿನ ಯಾವ ಹೊಯ್ಸಳ ಅರಸರು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದರು? ಅಂದರೆ ಯಾವ ಹೊಯ್ಸಳ ಅರಸರು ನೊಳಂಬವಾಡಿ ಎಂಬ ಬಿರುದನ್ನು ಹೊಂದಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ವಿಷ್ಣುವರ್ಧನ. ಪ್ರಶ್ನೆ ಸಂಖ್ಯೆ 74. ಕೊನೆಯ 2 ತೀರ್ಥಂಕರ ಜೀವನ ಚರಿತ್ರೆಗಳನ್ನು ಒಳಗೊಂಡಿರುವ ಜೈನ ಪುರಾತನ ಪಠ್ಯಪುಸ್ತಕ ಕಲ್ಪಸೂತ್ರವನ್ನು ಬರೆದವರು ಯಾರು? ಅಂದರೆ ಕಲ್ಪಸೂತ್ರವನ್ನು ಬರೆದವರು ಯಾರು ಅಂತ. ತುಂಬ ಈಸಿ ಕ್ವಶನ್ನು, ಆದರೆ ಅವನು ಎಷ್ಟು ಟಫ್ ಆಗಿ ಕ್ವಶನ್, ಮೇಲಿಂದ 2 ತೀರ್ಥಂಕರ ಜೀವನ ಚರಿತ್ರೆಗಳು ಒಳಗೊಂಡಿರೋ ಜೈನ ಪುರಾತನ ಪಠ್ಯಪುಸ್ತಕ ಕಲ್ಪಸೂತ್ರವನ್ನು ಬರೆದವರು ಯಾರು ಅಂತ ಉಲ್ಟಾ ತಿರುಗಿಸಿ ಕೇಳವನೇ. ಅದನ್ನು ನೋಡ್ಕೊಳ್ಳಿ, ತುಂಬ ಈಸಿ ಕ್ವಶನ್ನು. ಕಲ್ಪಸೂತ್ರ ಬರೆದವರು ಯಾರು ಅಂತ ಅಷ್ಟೇ, ಒಂದೇ ಲೈನ್ ಕ್ವಶನ್ ಇರೋದದು, ಆದರೆ ಅಷ್ಟು ಕೇಳಿದಾನೆ ಜೀವನ ಚರಿತ್ರೆ ಅಂತ. ಇದರ ಸರಿಯಾದ ಉತ್ತರ ಬಿ, ಭದ್ರಬಾಹು. ಪ್ರಶ್ನೆ ಸಂಖ್ಯೆ 75. ಕೆಳಗಿನ ಯಾವ ನಾಯಕರ ಬಂಧನದ ವಿರುದ್ಧ ಪ್ರತಿಭಟಿಸಲು ಜನರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಜಮಾಯಿಸಿದರು? ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು. ಪ್ರಶ್ನೆ ಸಂಖ್ಯೆ 76. ಸಬ್ಸಿಡಿಯರಿ ಅಲಯನ್ಸ್ ಮೂಲಕ ಬ್ರಿಟಿಷರು ಸ್ವಾಧೀನಪಡಿಸಿಕೊಂಡ ಮೊದಲ ಪ್ರಾಂತ್ಯ ಯಾವುದು? ಅಂದರೆ ಸಬ್ಸಿಡಿಯರಿ ಅಲಯನ್ಸ್ ಮೂಲಕ ಬ್ರಿಟಿಷರು ಸ್ವಾಧೀನಪಡಿಸಿಕೊಂಡ ಮೊದಲ ಪ್ರಾಂತ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಹೈದರಾಬಾದ್ ನಿಜಾಮ. ಪ್ರಶ್ನೆ ಸಂಖ್ಯೆ 77. 1857ರ ದಂಗೆಯ ಕಾರಣಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಂದರೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಸರಿಯಾದ ಯಾವುದು ಅಂತ ಆರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಹೇಳಿಕೆಗಳನ್ನ ಓದ್ತೀನಿ. ಹೇಳಿಕೆ 1. ಪ್ರಾಣಿಗಳ ಕೊಬ್ಬಿನಿಂದ ಸವರಿಸಲ್ಪಟ್ಟ ಸಿಡಿಮದ್ದಿನೊಂದಿಗೆ ಎನ್ಫೀಲ್ಡ್ ಬಂದೂಕಿನ ಪರಿಚಯ. ಹೇಳಿಕೆ 2. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಕಾಯ್ದೆಯ ಪರಿಚಯ. ಈ ಕೊಟ್ಟಿರೋ ಹೇಳಿಕೆಗಳು ಯಾವ ಸರಿ ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, 1 ಮತ್ತು 2 ಕೂಡ. ಪ್ರಶ್ನೆ ಸಂಖ್ಯೆ 78. ಕೆಳಗಿನವುಗಳಲ್ಲಿ ಯಾವುದು ಕೃತಕ ನೌಕಾನೆಲೆಯನ್ನು ಹೊಂದಿರುವ ಏಕೈಕ ಭಾರತೀಯ ಕಣಿವೆ ನಾಗರಿಕತೆಗೆ ತಾಣವಾಗಿದೆ? ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಕೃತಕ ನೌಕಾನೆಲೆಯನ್ನು ಹೊಂದಿರುವ ಏಕೈಕ ಭಾರತೀಯ ಕಣಿವೆ ನಾಗರಿಕತೆ ತಾಣವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಲೋಥಾಲ್. ಪ್ರಶ್ನೆ ಸಂಖ್ಯೆ 79. ಗುರು ಗ್ರಂಥ್ ಸಾಹಿಬ್ನ ಮೊದಲ ನಿರೂಪಣೆಯಾದ ಆದಿಗ್ರಂಥವನ್ನು ಸಂಕಲಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಗುರು ಗ್ರಂಥ್ ಸಾಹಿಬ್ನ ಮೊದಲ ನಿರೂಪಣೆಯಾದ ನಂತರ ಆದಿಗ್ರಂಥವನ್ನು ಸಂಕಲಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡ್ಕೊಳ್ಳಿ, ಸರಿಯಾದ ಉತ್ತರ ಡಿ, ಗುರು ಅರ್ಜುನ್ ದೇವ್. ಪ್ರಶ್ನೆ ಸಂಖ್ಯೆ 80. ಯಾವುದರ ನಂತರ ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು? ಅಂದರೆ ಮದ್ರಾಸ್ ಒಪ್ಪಂದ ಯಾವುದಕ್ಕೆ ಹಾಕಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಮೊದಲ ಆಂಗ್ಲೋ ಮೈಸೂರು ಯುದ್ಧ. ಅಂದರೆ ಮೊಮ್ಮಶ್ರೀ ಅಂತ ಐತಲ್ಲ, ಮದ್ರಾಸು, ಮಂಗಳೂರು, ಶ್ರೀರಂಗಪಟ್ಟಣ ಒಪ್ಪಂದ ಅಂತ. ಅಂದರೆ ನೋಡಿ 3 ಹೇಳ್ತೀನಿ. ಮೊಮ್ಮಶ್ರೀ ಅಂದರೆ ಮದ್ರಾಸು, ಮಂಗಳೂರು, ಶ್ರೀರಂಗಪಟ್ಟಣ, ನೆನಪಿಟ್ಟುಕೊಳ್ಳಿ. ಕೋಡು ಮೊಮ್ಮಶ್ರೀ.
ಪ್ರಶ್ನೆ ಸಂಖ್ಯೆ 81. ಯಾವ ಸಮಾಜ ಸುಧಾರಕರ ಪ್ರಯತ್ನದಿಂದಾಗಿ 1856ರ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? ಅಂದರೆ 1856ರ ವಿಧವಾ ಪುನರ್ವಿವಾಹ ಕಾಯ್ದೆ ಐತಲ್ಲ, ಯಾರ ಸುಧಾರಕರ ಪ್ರಯತ್ನದಿಂದಾಗಿ ಅಂಗೀಕರಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಈಶ್ವರ್ಚಂದ್ರ ವಿದ್ಯಾಸಾಗರ್. ಪ್ರಶ್ನೆ ಸಂಖ್ಯೆ 82. ಯಾವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ನಿರ್ಣಯವನ್ನು ಅಂಗೀಕರಿಸಲಾಯಿತು? ಅಂದರೆ ಮೂಲಭೂತ ಹಕ್ಕುಗಳ ನಿರ್ಣಯವನ್ನು ಅಂಗೀಕರಿಸಲಾಯಿತು ಅಂತ ಕೇಳಿದರೆ ಯಾವ ಅಧಿವೇಶನದಲ್ಲಿ? ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಕರಾಚಿ ಅಧಿವೇಶನದಲ್ಲಿ. ಪ್ರಶ್ನೆ ಸಂಖ್ಯೆ 83. ರಾಜ ಅಶೋಕನ ಪ್ರಮುಖ ಶಾಸನಗಳಲ್ಲಿ ಯಾವುದು ಕಳಿಂಗದ ಮೇಲಿನ ವಿಜಯದ ಮಾಹಿತಿ ನೀಡುತ್ತದೆ? ಅಂದರೆ ಕಳಿಂಗದ ವಿಜಯದ ಮೇಲಿನ ಮಾಹಿತಿ ನೀಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, ಇದು 13ನೇ ಪ್ರಮುಖ ಶಿಲಾಶಾಸನ. 13ನೇ ಪ್ರಮುಖ ಶಿಲಾಶಾಸನ ನೋಡಿ. ಪ್ರಶ್ನೆ ಸಂಖ್ಯೆ 84. ಬಿಹಾರದಿಂದ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದವರು, ಅಂದರೆ ಬಿಹಾರದಿಂದ ಸಿಪಾಯಿ ದಂಗೆಯನ್ನು ನಡೆಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಕುವರ್ ಸಿಂಗ್. ಪ್ರಶ್ನೆ ಸಂಖ್ಯೆ 85. ಕೆಳಗಿನ ಸತ್ಯಾಗ್ರಹಗಳನ್ನು ಕ್ರಮವಾಗಿ ಬರೀರಿ, ಅಂದರೆ ಕೆಳಕೊಟ್ಟಿರೋ ಸತ್ಯಾಗ್ರಹಗಳನ್ನು ಕ್ರಮವಾಗಿ ಬರೀರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, 2, 1, 3 ಅಂತ. 2 ಅಂದರೆ ಚಂಪಾರಣ ಸತ್ಯಾಗ್ರಹ ಮೊದಲು, ಆಮೇಲೆ ಅಹಮದಾಬಾದ್ ಸತ್ಯಾಗ್ರಹ, ಆಮೇಲೆ ರೋಲರ್ ಸತ್ಯಾಗ್ರಹ. ಪ್ರಶ್ನೆ ಅದೇ 2, 1, 3 ಆಪ್ಷನ್ ಡಿ ಸರಿಯಾದ ಉತ್ತರ. ಮೊದಲು ಎರಡನೇದು ಬರುತ್ತೆ ಚಂಪಾರಣ ಸತ್ಯಾಗ್ರಹ, ಆಮೇಲೆ ಅಹಮದಾಬಾದ್ ಸತ್ಯಾಗ್ರಹ, ಆಮೇಲೆ ರೋಲರ್ ಸತ್ಯಾಗ್ರಹ. ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 86. ವೇದಗಳಿಗೆ ಹಿಂದಿರುಗಿ ಈ ಕರೆಯನ್ನು ನೀಡಿದವರು, ಅಂದರೆ ವೇದಗಳಿಗೆ ಹಿಂತಿರುಗಿ ಅಂತ ಘೋಷವಾಕ್ಯ ಐತಲ್ಲ, ಆ ಕರೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ದಯಾನಂದ ಸರಸ್ವತಿ. ಪ್ರಶ್ನೆ ಸಂಖ್ಯೆ 87. ವಿಜಯನಗರದ ಯಾವ ರಾಜರ ಅಥವಾ ಚಕ್ರವರ್ತಿಗಳ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿ ಅಬ್ದುಲ್ ರಜಾಕ್ ಭೇಟಿ ನೀಡಿದನು? ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ, ದೇವರಾಯ ಎರಡನೇ ದೇವರಾಯ. ಪ್ರಶ್ನೆ ಸಂಖ್ಯೆ 88. ಗುಪ್ತರ ಕಾಲದಲ್ಲಿ ರಚಿಸಲಾದ ದೇವಿ ಚಂದ್ರಗುಪ್ತಂ ಇದರ ಲೇಖಕರು ಯಾರು? ಅಂದರೆ ದೇವಿ ಚಂದ್ರಗುಪ್ತಂ ಐತಲ್ಲ, ಅದನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ, ಅಥವಾ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ವಿಶಾಖದತ್ತ. ಪ್ರಶ್ನೆ ಸಂಖ್ಯೆ 89. ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಬೇಡಿಕೆಯನ್ನು ಕಾಂಗ್ರೆಸ್ನ ಗುರಿಯಾಗಿ ಸ್ವೀಕರಿಸಲಾಯಿತು? ಅಂದರೆ ಪೂರ್ಣ ಸ್ವರಾಜ್ಯ ಬೇಡಿಕೆ ಐತಲ್ಲ, ಅದನ್ನು ಕಾಂಗ್ರೆಸ್ನ ಗುರಿಯಾಗಿ ಸ್ವೀಕರಿಸಲಾಯಿತು ಅಂತ ಕೇಳಿದ್ದಾರೆ. ಯಾವ ಅಧಿವೇಶನದಲ್ಲಿ? ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಲಾಹೋರ್ ಅಧಿವೇಶನ. ಪ್ರಶ್ನೆ ಸಂಖ್ಯೆ 90. ಸೋನಾರನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಅಂದರೆ ಸೋನಾರ್ ಐತಲ್ಲ, ಅದನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ನೀರೊಳಗಿನ ಸಂವಹನಕ್ಕಾಗಿ, ಅಂದರೆ ಕಮ್ಯುನಿಕೇಷನ್ ಅಂತಾರಲ್ಲ, ಅದಕ್ಕೋಸ್ಕರ ಸೋನಾರನ್ನು ಬಳಸ್ತಾರೆ ನೀರಿನೊಳಗೆ. ಪ್ರಶ್ನೆ ಸಂಖ್ಯೆ 91. ಬಂಗಾಳದ ಶಾಶ್ವತ ಕಂದಾಯ ವಸಾಹತು ಯಾರಿಂದ ಪರಿಚಯಿಸಲಾಯಿತು? ಅಂದರೆ ಬಂಗಾಳದ ಶಾಶ್ವತ ಕಂದಾಯ ಪದ್ಧತಿಯನ್ನು ಯಾರಿಂದ ಪರಿಚಯಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ, ಕಾರ್ನ್ವಾಲಿಸ್. ಅವನ ಪೂರ್ಣ ಹೆಸರು ಲಾರ್ಡ್ ಕಾರ್ನ್ವಾಲಿಸ್ಸು. ಪ್ರಶ್ನೆ ಸಂಖ್ಯೆ 92. ವೈಸ್ರಾಯ್ ನೇಮಿಸಿದ ಹಂಟರ್ ಕಮಿಷನ್ ಯಾವುದರ ತನಿಖೆ ನಡೆಸಿತು? ಅಂದರೆ ವೈಸ್ರಾಯ್ ನೇಮಿಸಿರ್ತಾನಲ್ಲ ಹಂಟರ್ ಕಮಿಷನ್ನು, ಅದು ಯಾವುದರ ತನಿಖೆ ನಡೆಸಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಜಲಿಯನ್ ವಾಲಾಬಾಗ್ ದುರ್ಘಟನೆ. ಪ್ರಶ್ನೆ ಸಂಖ್ಯೆ 93. ಅಬ್ರಕೋವನ್ನು ವಿದ್ಯುತ್ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಏಕೆಂದರೆ? ಅಂದರೆ ಅಬ್ರಕೋವನ್ನು ವಿದ್ಯುತ್ ಕೈಗಾರಿಕೆಗಳಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ, ಯಾಕಂತ ಕೇಳಿದರೆ ಕಾರಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಇದು ಶಾಖದ ಉತ್ತಮ ವಾಹಕ ಮತ್ತು ಕೆಟ್ಟ ವಿದ್ಯುತ್ ವಾಹಕ. ಪ್ರಶ್ನೆ ಸಂಖ್ಯೆ 94. ಕೆಳಗಿನ ಯಾವುದನ್ನು ಕಬ್ಬಿಣದ ಅತ್ಯಂತ ಶುದ್ಧವಾದ ರೂಪವೆಂದು ಪರಿಗಣಿಸಲಾಗಿದೆ? ಅಂದರೆ ಕಬ್ಬಿಣದ ಅತಿ ಶುದ್ಧವಾದ ರೂಪ ಅಂತ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಮೆತ್ತು ಕಬ್ಬಿಣ, ರೋಟ್ ಐರನ್. ಪ್ರಶ್ನೆ ಸಂಖ್ಯೆ 95. ಶೀತ ದೇಶಗಳಲ್ಲಿ ತೀವ್ರ ಚಳಿಗಾಲದಲ್ಲಿ ಪೈಪ್ಲೈನ್ಗಳು ಹೆಚ್ಚಾಗಿ ಒಡೆದೋಗುತ್ತವೆ, ಇದಕ್ಕೆ ಕಾರಣ? ಅಂದರೆ ಪೈಪ್ಲೈನ್ ಚಳಿಗಾಲದಲ್ಲಿ ಯಾಕೆ ಒಡೆದೋಗ್ತವೆ ಅಂತ ಕೇಳಿದ್ದಾರೆ, ಆದರೆ ಚಳಿಗಾಲದಲ್ಲಿ ಕಾರಣ ಯಾಕಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಹೆಚ್ಚಿನ ವಾತಾವರಣದ ಒತ್ತಡ. ಅಂದರೆ ವಾತಾವರಣದಲ್ಲಿ ಹೆಚ್ಚಿನ ಒತ್ತಡ ಇರುತ್ತಲ್ಲ ಚಳಿಗಾಲದಲ್ಲಿ, ಅದಕ್ಕೋಸ್ಕರ ಒಡೆದೋಗ್ತವೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 96. ನೊರೆ ತೇಲುವಿಕೆಯ ಪ್ರತಿಕ್ರಿಯೆಯನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಅಂದರೆ ನೊರೆ ತೇಲುವಿಕೆ ಪ್ರಕ್ರಿಯೆ ಅದು ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ, ಅದರಿಂದ ಕಲ್ಮಶಗಳನ್ನು ತೆಗೆದುಹಾಕುವಿಕೆ. ಪ್ರಶ್ನೆ ಸಂಖ್ಯೆ 97. ಇವುಗಳಲ್ಲಿ ಯಾವುದನ್ನು ವುಡ್ ಸ್ಪಿರಿಟ್ ಅಥವಾ ಮರದ ಚೈತನ್ಯ ಎಂದು ಕರೆಯಲಾಗುತ್ತದೆ? ಅಂದರೆ ಈ ಕೆಳಕೊಟ್ಟದರಲ್ಲಿ ಯಾವುದು ವುಡ್ ಸ್ಪಿರಿಟ್ ಅಥವಾ
ಮರದ ಚೈತನ್ಯ ಅಂತ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಮೆಥನಾಲು. ಪ್ರಶ್ನೆ ಸಂಖ್ಯೆ 98. ಕೆಳಗಿನ ಯಾವ ಕಿಣ್ವಗಳನ್ನು ನಿರ್ದಿಷ್ಟ ಹಂತದಲ್ಲಿ DNA ಅನ್ನು ತುಂಡು ಮಾಡಲು ಬಳಸಲಾಗುತ್ತದೆ? ಅಂದರೆ ನಿರ್ದಿಷ್ಟ ಹಂತದಲ್ಲಿ DNA ಕಟ್ ಮಾಡಲು ಅಂತ ತುಂಡು ಮಾಡಲು ಅಂತ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಪ್ರಶ್ನೆ ಸಂಖ್ಯೆ 99. ಒಂದು ನಿರ್ದಿಷ್ಟ ಕೋಡ್ ಅಥವಾ ಸಂಕೇತ ಭಾಷೆಯಲ್ಲಿ ಪ್ರಾಬ್ಲಮನ್ನು MPERLOB ಎಂದು ಬರೆಯಲಾಗಿದೆ. ಅದೇ ಕೋಡ್ನಲ್ಲಿ NUMBERS ನಂಬರ್ಸ್ ಅನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ಒಂದು ಸಾರಿ ಅಲ್ಫಾಬೆಟ್ಸ್ ಮೇಲೆ ಕ್ವಶನ್ ಇದು ನೋಡ್ಕೊಳ್ಳಿ ಕ್ಲೀನಾಗಿ. ಎಲ್ಲ ಅಲ್ಫಾಬೆಟ್ ಬರೋದು ಅಲ್ಲಿ ಹೊಂದಿಕೆ ಆಗೋದಂತ ಗುರುತಿಸಿ ನೀವು. ಸರಿಯಾದ ಉತ್ತರ ಬಂದುಬಿಟ್ಟು ಸಿ ಬರುತ್ತೆ. SNRUEMB ಬರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 100. ಜೀವಕೋಶ ಜೀವಶಾಸ್ತ್ರದಲ್ಲಿ ಟೋಟಿಪೊಟೆನ್ಸಿ ಎಂಬ ಪದವು ಯಾವ ಸಂಭಾವ್ಯತೆಯನ್ನು ಸೂಚಿಸುತ್ತದೆ? ಅಂದರೆ ಜೀವಕೋಶ ಜೀವಶಾಸ್ತ್ರದಲ್ಲಿ ಟೋಟಿಪೊಟೆನ್ಸಿ ಎಂಬ ಪದವು ಯಾವ ಸಂಭಾವ್ಯತೆಯನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎ. ಜೀವಿಯಲ್ಲಿರುವ ಎಲ್ಲ ವಿಭಿನ್ನ ಜೀವಕೋಶಗಳನ್ನು ವಿಭಜಿಸಲು ಮತ್ತು ಉತ್ಪಾದಿಸಲು ಸೂಚಿಸುತ್ತದೆ. ಸರಿಯಾದ ಉತ್ತರ ಎ. ನೋಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋನ ಕೇಳಿದವ್ರಿಗೆಲ್ರಿಗೂ ಧನ್ಯವಾದಗಳು. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ, ಅಂದರೆ ನಿಮ್ಮ ಜೊತೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾರೆ ಅವರಿಗೆ, ನಿಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ಕೂಡ ಮಾಡಿ. ಅದೇ ರೀತಿ ಮಾಡಿಸಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಧನ್ಯವಾದಗಳು.